ಎಲ್ಲರಿಗೂ ನಮಸ್ಕಾರ. ನಾನು ಶಂಕರ್ ಭಟ್. ನನ್ನ ಹೊಸ ಯೂಟ್ಯೂಬ್ ಚಾನಲ್ ಹೋರಾಟದ ಅಮೃತ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸಿಲುಕಿಕೊಂಡಿರುವ ದರ್ಶನ್ಗೆ ಸಂಕಷ್ಟಗಳು ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಜೊತೆಗೆ ಹಳೆಯ ಕೆಲವು ಪ್ರಕರಣಗಳು ಸಹ ದರ್ಶನ್ನನ್ನ ಸುತ್ತಿಕೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ. ಇದೀಗ 6 ವರ್ಷದ ಹಿಂದಿನ ಪ್ರಕರಣವೊಂದು ಮುನ್ನೆಲೆಗೆ ಬಂದಿದ್ದು ದರ್ಶನ್ ಮೇಲೆ ಗುಮಾನಿ ಹೆಚ್ಚಾಗಿದೆ. ಅದುವೇ ದರ್ಶನ್ ಆಪ್ತ ಮಲ್ಲಿಕಾರ್ಜುನ್ ಅಲಿಯಾಸ್ ಮಲ್ಲಿ ಅಚಾನಕ್ಕಾಗಿ ಕಾಣೆಯಾದ ಪ್ರಕರಣ. ಗದಗ ಮೂಲದ ಮಲ್ಲಿ ದರ್ಶನ್ಗೆ ಬಹಳ ಆಪ್ತವಾಗಿದ್ದವರು. ಹಲವು ವರ್ಷಗಳ ಕಾಲ ದರ್ಶನ್ ಜೊತೆಗೇ ಇದ್ದ ಮಲ್ಲಿ ಅವರ ವ್ಯವಹಾರಗಳನ್ನೆಲ್ಲ ನೋಡಿಕೊಳ್ತಾ ಇದ್ರು. ದರ್ಶನ್ಗೆ ಸಂಬಂಧಿಸಿದ ಹಣಕಾಸು ವ್ಯವಹಾರ, ದರ್ಶನ್ರ ತೂಗುದೀಪ ಡಿಸ್ಟ್ರಿಬ್ಯೂಟರ್ಸ್ ವ್ಯವಹಾರವನ್ನ ಸಹ ಮಲ್ಲಿಗೆ ನೋಡಿಕೊಳ್ತಾ ಇದ್ರು. ಆದ್ರೆ 2018ರ ಬಳಿಕ ಮಲ್ಲಿ ಅಚಾನಕ್ಕಾಗಿ ಕಾಣೆಯಾದ್ರು. ಅಂದಿನಿಂದ ಈವರೆಗೆ ಮಲ್ಲಿ ಎಲ್ಲಿದ್ದಾರೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. 2011ರಿಂದ 2018ರವರೆಗೆ ದರ್ಶನ್ ಜೊತೆಗೆ ಇದ್ದ ಮಲ್ಲಿ ದರ್ಶನ್ಗೆ ಸುಮಾರು 10 ಕೋಟಿ ರೂಪಾಯಿ ವಂಚನೆ ಮಾಡಿದ್ದಾರೆ ಅನ್ನೋ ಆರೋಪಗಳಿದೆ. ಅರ್ಜುನ್ ಸರ್ಜಾ ನಿರ್ಮಿಸಿ ನಿರ್ದೇಶಿಸಿದ್ದ ಪ್ರೇಮ ಬರಹ ಸಿನಿಮಾದ ಬಿಡುಗಡೆ ಬಳಿಕ ಮಲ್ಲಿ ತಮಗೆ 1 ಕೋಟಿ ರೂಪಾಯಿ ವಂಚನೆ ಮಾಡಿದ್ದಾನೆ ಅಂತ ದೂರು ಕೊಟ್ಟಿದ್ರು. ಈ ಪ್ರಕರಣದ ಬಳಿಕ ಮಲ್ಲಿಕಾರ್ಜುನ್ ಮೇಲೆ ದರ್ಶನ್ ಕೋಪಗೊಂಡಿದ್ರು. ಅರ್ಜುನ್ ಸರ್ಜಾರಿಂದ ಪಡೆದ 1 ಕೋಟಿ ಮಾತ್ರ ಅಲ್ಲದೆ ಸುಮಾರು 10 ಕೋಟಿ ರೂಪಾಯಿ ವಂಚನೆಯನ್ನ ದರ್ಶನ್ಗೆ ಮಲ್ಲಿ ಮಾಡಿದ್ದಾರೆ ಅನ್ನೋ ಆರೋಪಗಳು ಕೇಳಿ ಬಂದಿದ್ವು. ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ, ಬೆಲ್ ಐಕನ್ ಅನ್ನು ಒತ್ತಲು ಮರೆಯದಿರಿ.